ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ₹13,150 ಚಿನ್ನ, ₹50 ಗಿಲ್ಲಿ, 24 ಕ್ಯಾರೆಟ್ಟು 14,345, ₹55 ಗಿಲ್ಲಿ. ಇಲ್ಲಿ ಅಫಿಷಿಯಲ್ ಆಗಿ 235, ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,20,000 ಅಂದ್ರೆ 210. ಚಿನ್ನ 4,000ದಲ್ಲಿ ತತ್ತರಿಸ್ತಾ ಇದೆ. ಒಕಾರಣಿಸ್ ಅಂತ ಒಬ್ಬ ಪಾಕಿಸ್ತಾನ್ ಬೌಲರ್ ಇದ್ದ. ನಮ್ಮ ಬೂಮ್ರಾ ತರ ಅವನು ಸ್ವಿಂಗಿಂಗ್ ಹಾಕೋದ್ರಲ್ಲಿ ಸ್ಪೆಷಲಿಸ್ಟು. ಇಬ್ರು ಗಿಲ್ಲಿ ಹೊಡಿತಾ ಇದ್ರು. ಆ ರೀತಿ ರೂಪಾಯಿನ $100 ಬಿಲಿಯನ್ ಶಾರ್ಟ್ ಹೊಡೆದ ಮೇಲೂ ಕೂಡ ಗಿಲ್ಲಿ ತರ ಎತ್ತಿ 96-20 ತಗೊಂಡೋಗಿ ಬಿಟ್ಬಿಟ್ರು. ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ 95ಗೋಸ್ಕರ $100 ಬಿಲಿಯನ್ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಹೊಡೆದ್ರು ಡಾಲರ್ನ. ಇವತ್ತು 96-20 ಸರ ಪಟ್ಟು ಏರ್ಸಿ ಇಳಿಸಿದ್ರು ಅಂತಂದ್ರೆ 95-98 ಈ ತರ ಹೋಗ್ಬಿಡತ್ತೆ. ಮಾರ್ಕೆಟ್ ಒಂದು ದಾರಿ ತೋರಿಸ್ತಾ ಇದೆ. ಕಚ್ಚಾ ತೈಲ 76, ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಇದು 24-20 ಇಳೀತು. 155 ಪಾಯಿಂಟ್ ವರೆಗೂ ನಿಫ್ಟಿ ಗಿಲ್ಲಿ. ಬ್ಯಾಂಕ್ ನಿಫ್ಟಿ 708 ಪಾಯಿಂಟ್ ಔಟು. ಇನ್ನೇ ಏರ್ಸಿದ್ನೆಲ್ಲ ಈಗ ತಿಳಿಸ್ಬಿಟ್ರು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲ, ನನ್ನ ಕಥೆಯನ್ನ ಕೇಳಿ ಅಂತ ಹಾಡು ಹೇಳ್ತಾ ಇದ್ದೆ. ಫಾರ್ಮಾ ಇಂಡಸ್ಟ್ರಿ 1% ಅಪ್ಪು, ಮೆಟ್ರಲ್ಲು 0.5% ಅಪ್ಪು, ಬೇರೆದೆಲ್ಲ ಗಿಲ್ಲಿ. ಆಟೋ 1.6 ಗಿಲ್ಲಿ, ಐಟಿ 1 ಗಿಲ್ಲಿ, FMCG 0.5% ಗಿಲ್ಲಿ, ಐಕಿಸಿ 52 ವೀಕ್ ಲೋ, ತಂಗಮೇಲು 4% ಎಗರಿದೆ, ಕಲ್ಯಾಣ್ ಜ್ಯುವೆಲರ್ಸು 3.5% ಎಗರಿದೆ. ಹಾಗೂ ಕನ್ಸಿಡರ್ ಮಾಡಿದಂಥ ರೇಂಜ್ ಇಂದ ಹಂಗೆ ಧ್ವಜನ ಹಾರಿಸ್ತಾ ಇದೆ. ಇಡೀ ಸ್ಲಾಬ್ 3.2 52 ವೀಕ್ ಹೈ. ಎಚ್ಎಲ್ ಟೆಕ್ 5% ಗಿಲ್ಲಿ, ಟಾಟಾ ಪ್ಯಾಸೆಂಜರು 2.5% ಗಿಲ್ಲಿ, ಮಹೇಂದ್ರ 2.2 ಗಿಲ್ಲಿ, ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕ್ 2.5 ಗಿಲ್ಲಿ, ಬಜಾಜ್ ಆಟೋ 2, IDFC ಬ್ಯಾಂಕು 1.9, ಫೆಡರಲ್ 1.6, ಮುತ್ತೂಟು 1.4, ಇಂಡಸ್ಇಂಡ್ 1.5. ಈ ರೀತಿ ದೊಡ್ಡದಾದಂತ ಸ್ಟಾಕ್ಸ್ ಎಲ್ಲ ಬಿದ್ದಿದೆ, ಕನ್ಸಿಡರ್ ಮಾಡಬಹುದು. ಏನ್ ನ್ಯೂಸ್ ಅಂದ್ರೆ US ಶಿಪ್ಪಿಂಗ್ ಬ್ಲಾಕೇಡ್ ತಗೊಂಡ್ ಬಂದಿದ್ದಾರೆ. 20% ಸ್ಟೇಟ್ ಆಫ್ ಹೋಮಸ್ ಅಲ್ಲಿ ಟ್ರಾನ್ಸಿಟ್ ಮಾಡುವಾಗ ಪ್ರಮುಖ ಭಾಗಗಳಿಗೆ ನೀವು ದುಡ್ಡು ಕೊಡ್ಬೇಕಂತೆ. ಒಂದು ಟ್ಯಾಂಕ್ ಆಗಿ $3 ಮಿಲಿಯನ್ ಅಂತ. ಈಗ ಸದ್ಯಕ್ಕೆ ಏನು ನಡೆಯೋದಿಲ್ಲ. ಈಗ ಹೋಮಸ್ ಪ್ಲಾನ್ ರಿಜೆಕ್ಟ್ ಮಾಡಿದ್ದಾರೆ. ಅಮೆರಿಕಾಗೆ ಸರಿಯಾದಂತ ಪಾಠನ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಓವರ್ ಆಗಿ ಮಾರ್ಕೆಟ್ ಹಂಗೆ ಮಲಗಿ ಹಾಸಿಗೆ ಹಿಡ್ದಂತ ಆಗ್ಬಿಟ್ಟಿದೆ. ಇದು ಕಂಟಿನ್ಯೂ ಆಯ್ತು ಅಂತಂದ್ರೆ 23 ಆಗ್ಬಿಡತ್ತೆ. ಇಂಡಿಯಾದ ಟ್ರೇಡ್ ಡೆಫಿಸಿಟ್ ಬಂದಿದೆ. ಇದು ಸಾಫ್ಟ್ವೇರ್ ಸೇರಿಸಿದ ಮೇಲೆ ಬಂದಂತ ಒಂದು ಟ್ರೇಡ್ ಡೆಫಿಸಿಟ್ 430% ಇನ್ಕ್ರೀಸ್ ಆಗಿದೆಯಂತೆ. ಡೆಫಿಸಿಟ್ ರೂಪಾಯಿಗೆ ತೊಂದರೆ ಕೊಡ್ತಾ ಇದೆ. $15 ಬಿಲಿಯನ್ ದಾಟಿ ಟ್ರೇಡ್ ಡೆಫಿಸಿಟ್ ಅನ್ನೋದು ಇದೆ. ಅದೇ ಸಮಯದಲ್ಲಿ ಚೈನಾದಲ್ಲಿ $90 ಬಿಲಿಯನ್ ಸರ್ಪ್ಲಸ್ ಅಲ್ಲಿ ಇದೆ. ಇಂಡಿಯಾದಲ್ಲಿ ಒಂದೇ ಒಂದು ಕಾರು ವರ್ಷಕ್ಕೆ 1 ಮಿಲಿಯನ್ ಕಾರ್ನ ಮಾಡ್ತಾ ಇದೆ. ಇದು ಟಾಟಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ 2030ರಲ್ಲಿ. ರೈನಾ ಏನ್ ಹೇಳ್ತಾರೆ ಅಂತಂದ್ರೆ, ಲಾಸ್ಟ್ ಇಯರೇ ನಾವು ಓವರ್ಟೇಕ್ ಮಾಡಿದ್ವಿ, ಸದಾ ಜಪಾನ್ಗೆ ಸಮಾಧಿ ಕಟ್ಬಿಟ್ಟಿದೀವಿ, ನಾವೇ ನಂಬರ್ 1, ನಾವೇ ಕಿಂಗು ಅಂತ ಹೇಳ್ಬಿಟ್ಟಿದ್ದಾರೆ. ಅಂತಂದ್ರೆ ಒಂದು ತಿಂಗಳಿಗೆ 10 ಲಕ್ಷ ಗಾಡಿನ ಮಾರ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ವರ್ಷಕ್ಕೆ 1,25,00,000 ಗಾಡಿಗಳನ್ನ ಮಾರ್ತಾ ಇದ್ದಾರೆ. ಇಂಡಿಯಾ ವರ್ಷಕ್ಕೆ 50 ಲಕ್ಷ ಗಾಡಿ ಕೂಡ ಮಾರೋದಿಲ್ಲ. ಏನೇ ಅಮೆರಿಕ ಅಂದ್ರೆ ಅವರಿಗೂ ನಮಗೂ ಇರುವಂತ ಒಂದು ಗ್ಯಾಪ್. ಇದರಿಂದ ರೂಪಾಯಿ ವೀಕ್ ಆಗ್ತಾನೆ ಇರುತ್ತೆ. ಏನ್ ಹೇಳ್ತಾನೆ ಅಂತಂದ್ರೆ ಸುಮ್ಮನೆ ಹಿಂಗೆ ಬ್ಯಾಕ್ನ ಸುತ್ತಾನೆ ಬರ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂದ್ರೆ, ಈ ರೀತಿ ಇನ್ಫ್ಲೇಷನ್ ತುಂಬಾ ಹೈ ಆಗಿದೆ, ವಾರ್ ಬೇರೆ ಆಗ್ತಾ ಇದ್ದಾರೆ, 5% ನಂಗೆ ಉಳ್ಸೋಣ, 4% ಫಸ್ಟ್ ಉಳ್ಸೋಣ, ಏನಾದ್ರು ಕೇಳಿಲ್ಲ ಅಂತಂದ್ರೆ ಆಮೇಲೆ ಒಂದು 0.5% ಉಳ್ಸೋಣ. ಬರೀ ಒಂದು ಇನ್ಫ್ಲೇಷನ್ ಕಣ್ಣಿಂದ ನೋಡೋದ್ರಿಂದ ಇನ್ಫ್ಲೇಷನ್ ಹೋಗೋದಿಲ್ಲ. ಅದರಿಂದ ಅದು ಋಷಿ ತರ ಅದೇನು ಉರ್ದೋಗೋದಿಲ್ಲ. ಇಂಟ್ರೆಸ್ಟ್ ರೇಟ್ನ ಏರಿಸಿದ್ರೇನೆ ಕೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ 0.5% ಏರಿದ್ರೆ 3,600ಕ್ಕೆ ಹೋಗ್ಬಿಡುತ್ತೆ ಡಾಲರು. ಮತ್ತೆ ರೂಪಾಯಿ ಕೂಡ ಅದಕ್ಕೆ ಮುಂಚೆನೆ ಬಿದ್ದೋಯ್ತು. ಇಂಡಿಯಾದಲ್ಲಿ ಇನ್ಫ್ಲೇಷನ್ನೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ಕಡೆಗಳಲ್ಲಿ ಇನ್ಫ್ಲೇಷನ್ 4.4 ಆಗಿದೆ. ಫುಡ್ ಇನ್ಫ್ಲೇಷನ್ 5ನ್ನ ದಾಟಿದೆ ಅಂತ ಗವರ್ಮೆಂಟ್ ಇಂದಾನೆ ಒಂದು
ಕುಂಬಳಕಾಯಿನ ಊಟದಲ್ಲಿ ಮುಚ್ಚಿಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಲೈಟಾಗಿ ಕುಂಬಳಕಾಯಿ ಹೊರಗಡೆ ಕಾಣ್ತಾ ಇದೆ. ಸೊ ಈಗ ಇಂಟ್ರೆಸ್ಟ್ ರೇಟ್‌ನ ಏರಿಸೋದಿಲ್ಲ. ರೂಪಾಯಿ ಇನ್ನೂ ಅಡಿಪಾತಾಳಕ್ಕೆ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್‌ನ ಏರಿಸಿದ್ರೆ ಮಾರ್ಕೆಟು ಮಲಗಿಬಿಡುತ್ತೆ. ಇದರಿಂದ ಬೆಟರ್ ಅಂತಂದ್ರೆ ಮ್ಯೂಚುವಲ್ ಫಂಡಿಂದ ಹೊರಗಡೆ ಓಡಿ ಬರುವಂಥದ್ದು. HCL ಟೆಕ್ಕು ಪ್ರಾಫಿಟ್ಟು 20% ಏರಿದೆ. ₹12 ಡಿವಿಡೆಂಟು, 20.4%. ಅಥವಾ ರೆವೆನ್ಯೂ 13% ಅಷ್ಟೇ ಏರಿದೆ. ಇದರಿಂದನೇ ಮಾರ್ಕೆಟ್‌ಗೆ ಸಂದೇಹ ಬಂದು ಅಂತ ಕಟ್ ಮಾಡಿಬಿಡ್ತು. ಅದೇನು ಹೇಳ್ತಾನೆ ಅಂತಂದ್ರೆ, ನಾನು AI ಡೇಟಾ ಸೆಂಟರ್‌ಗೆ 3,500 ಕೋಟಿ ದುಡ್ಡನ್ನ ಕಟ್ಟಿ ಇನ್ವೆಸ್ಟ್ ಮಾಡಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಅಂತಂದ್ರೆ, ಈ ಡೇಟಾ ಸೆಂಟರಲ್ಲಿ ಚೈನಾ, ತಾಯ್ವಾನ್, ಕೊರಿಯಾ, ಜಪಾನ್ ಇವರೇ ಬೆನಿಫಿಟ್ ಆಗ್ತಾರೆ. ಎಲ್ಲ ಅಲ್ಲಿಂದ ಬರುತ್ತೆ. ಈ ರೆಂಟ್‌ನ ಮಾತ್ರ ನಾವು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಂಡಿಯಾದಲ್ಲಿ ಡೇಟಾ ಸೆಂಟರು ಅದರಿಂದ ನಮಗೇನು ಲಾಭ ಇಲ್ಲ ಅಂತ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ವಿಪ್ರೋ ಏನು ಹೇಳ್ಬಿಟ್ರು ಅಂತಂದ್ರೆ, ಈಗಲೇ ನಮ್ಮ ವೀಕರ್ ರೆವೆನ್ಯೂ ಅಫೆಕ್ಟ್ ಕೂಡ ವೀಕು. HCL ಅಲ್ಲಿ ಏನೋ ಇದೆ ಅನ್ನೋದು ಮಾರ್ಕೆಟ್‌ಗೆ ಅರ್ಥ ಆಗೋಯ್ತು. ಅಂತಂದ್ರೆ ರೆವೆನ್ಯೂಗಿಂತ ಮೇಲೆ ಪ್ರಾಫಿಟ್ ಏರಿದ್ರೆ ಏನೋ ಒಂದು ಅಡ್ಜಸ್ಟ್‌ಮೆಂಟ್ ಎಂಟ್ರಿ ಪಾಸ್ ಮಾಡಿದ್ದಾರೆ ಅಂತ ಅದನ್ನ ವ್ಯಾಲ್ಯೂ ಮಾಡಿಬಿಡ್ತು. ವಿಪ್ರೋ ಕೂಡ ಹಾಸಿಗೆ ಹಿಡ್ದಂಗೆ ಮಲಗಿಬಿಡುತ್ತೆ. ಅದರಿಂದ IT ಸ್ಟಾಕ್ಸ್‌ನ 1, 2 ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಒಂದು ಅವಕಾಶಗಳು ಆದಷ್ಟು ಬೇಗ ಬರುತ್ತೆ. ಅದನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಒಳ್ಳೇದು. ECS ಏನು ಹೇಳ್ತಾರೆ ಅಂತಂದ್ರೆ, AI ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ನಾವು ಎಕ್ಸ್ಪಾಂಡ್ ಮಾಡಿದ್ದೀವಿ. ಅದರಿಂದ ಫಂಡಿಂಗ್ ಮಾಡೆಲ್ಸ್ ಕೂಡ ಇನ್ಫ್ಲುಯೆನ್ಸ್ ಕಾಸ್ಟ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 26% ವರೆಗೂ ಮಾರ್ಜಿನ್ ಇರುತ್ತೆ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ನಡೀತಾ ಇರುವಾಗ ಮ್ಯಾನುಫ್ಯಾಕ್ಚರ್‌ನ TSMC ಆಟೋ ರೆವೆನ್ಯೂ 36% ಏರಿದೆ. ಸರ್ಚ್ ರೆವೆನ್ಯೂ 36% ಅಂತಂದ್ರೆ ಸೇಲ್ಸು 68% ಏರಿದೆ. AI ಚಿಪ್ ಡಿಮ್ಯಾಂಡು ಇದರಿಂದ ಸ್ಟ್ರಾಂಗ್ ಪರ್ಫಾರ್ಮೆನ್ಸಿಂದ TSMC ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಕಾಸ್ಟ್ಲಿ ಮಾರ್ಕೆಟಲ್ಲಿ ಹೈನಿಕ್ಸ್ ಬಿದ್ದಿದ್ದರಿಂದ ಹೇಳ್ತಾನೆ ಇಲ್ಲ. ಅದರಿಂದ ಅದರಲ್ಲಿ ಆಕ್ಸಿಜನ್ ಇಟ್ಟು ಎಬ್ಸೋದಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಏನೂ ಆಗ್ತಾ ಇಲ್ಲ. ಹೀರೋ ಮೋಟಾರ್ ಕಾರ್ಪು ಏನು ಹೇಳ್ತಾರೆ ಅಂತಂದ್ರೆ, ಯಾವಾಗಲೂ ನನ್ನ ಸ್ಮಾಲ್ ಬೈಕು ಎಂಟೀರಿಯರ್ ಬೈಕ್ ಅಂತ ಇದನ್ನು ಪುಷ್ ಮಾಡ್ತೀರಾ. ಚೆನ್ನಾಗಿ ನಾವು ಇನ್ಮೇಲೆ ಹಾರ್ಲಿ ಡೇವಿಡ್ಸನ್ ಬೈಕ್ ಥರಾನು ಈ ಎರಡ ಮೇಲೂ ನಾವು ಕಾನ್ಸಂಟ್ರೇಟ್‌ನ ಮಾಡ್ತೀವಿ. ನಾವು ಆದಷ್ಟು ಬೇಗ ಮಾರ್ಕೆಟ್‌ನ ಹಿಡಿದ್ಬಿಡ್ತೀವಿ. ಇದರಲ್ಲಿ 250-300 ಇಂಜಿನ್ CC ಬೈಕ್‌ನ ಪುಷ್ ಮಾಡಲಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಆ ಮಾಡೆಲು 12 ಮಾಡೆಲ್ ಗಾಡಿನ ಬಿಡಲಿದ್ದಾರೆ. ಅದರಿಂದ ಹೀರೋ ಮೋಟಾರು 325 ಕೋಟಿ ಲಾಸ್‌ನ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಮುಂಚೆ ಇದ್ದಂಥ ಬೇರೆ ಬಿಸ್ನೆಸ್ಸಿಂದ 325 ಕೋಟಿ ಲಾಸ್ ಮಾಡಿದ್ದಾರೆ ಹೊಸ ಬಿಸ್ನೆಸ್ಸು. ಆದರೆ ಕೋರ್ ಬಿಸ್ನೆಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಇಂಡಿಯಾದ EV ಮಾರ್ಕೆಟ್ಟು 2032 ಒಳಗಡೆ 12 ಪಟ್ಟು ಏರಿ 30 ಮಿಲಿಯನ್ ಯೂಸರ್ಸ್ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ 3 ಇದು ಮತ್ತೆ ಎಲ್ಲೆಲ್ಲ ಲಾಸ್ ಅಂತ ನೋಡಿದ್ರಿ ಅಂತಂದ್ರೆ, ಏತರಲ್ಲಿ ನಾವು ಮೇಜರ್ ಆಗಿ ಇಟ್ಟಿದ್ದೀವಲ್ಲ ಆ ದುಡ್ಡು, RRರಲ್ಲಿ ಹಾಕಿದಂಥ ದುಡ್ಡು, ಈ ಲೀಲರಲ್ಲಿ ಮಾಡಿದಂಥ ಎಲೆಕ್ಟ್ರಿಕ್ಕು ಪ್ಲಸ್ ಹೀರೋ ಫಿನ್ಕಾರ್ಪ್ ಅಲ್ಲಿ ಕಟ್ಟಿದಂಥ ದುಡ್ಡು ಎಲ್ಲ ಸೇರಿ 325 ಕೋಟಿ ಲಾಸ್ ಆಗಿದೆ. ಅಂದರೆ ಕೋರ್ ಬಿಸ್ನೆಸ್ ಇದೆಯಲ್ಲ, ಮತ್ತು 5,568 ಕೋಟಿ ಇದೆ. ಸೊ ಅದರಿಂದ ಹೊಸ ಬಿಸ್ನೆಸ್ ಇಂದ ಸ್ವಲ್ಪ ಅದೊಳಗೆ ಬಿಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. Volkswagen ಏನು ಹೇಳ್ತಾರೆ ಅಂತಂದ್ರೆ, ಮೋರ್ ದನ್ 50% ಆಫ್ ಎಂಪ್ಲಾಯ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಅಡಿಷನಲ್ ಆಗಿ ಇನ್ನೊಂದು 50,000 ಜನರನ್ನು ಸೆಲೆಕ್ಟ್ ಮಾಡೋಣ ಅಂತ ಇದ್ದೀವಿ. ಯಾಕಂತಂದ್ರೆ ಈ ಕಾಸ್ಟ್ ಎಲ್ಲ ತುಂಬಾನೇ ಜಾಸ್ತಿ ಆಗಿದೆ, ನಮ್ಮಿಂದ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ ಅಂತ. ಅದಲ್ಲೂ ಇಂಪ್ಯಾಕ್ಟ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಹೋಂಡಾ ಸಬ್ 4 ಮೀಟರ್ ಜಿವಿ ಇಂಡಿಯಾದಲ್ಲಿ 2028 ಲಾಂಚ್ ಮಾಡಲಿದ್ದಾರೆ. ಒಂದು ಎಲೆಕ್ಟ್ರಿಕ್ SUVನ ಕೂಡ ಲಾಂಚ್ ಮಾಡಲಿದ್ದಾರೆ. ಓಲಾ MSME ಪೇಮೆಂಟ್ಸ್ಗೆಲ್ಲ ದುಡ್ಡು ಕೊಡೋದಕ್ಕೆ ಆಗ್ದಂಗೆ ಸಪ್ಲೈ ಜೊತೆ ಡಿಸ್ಪ್ಯೂಟ್ ಆಗಿ ಪೇಮೆಂಟು ತುಂಬ ಡ್ಯೂ ಆಗಿದೆ. ಹಿಟ್ಲರ್ ಓಲಾ ಅಷ್ಟೇ ಕತೆ ಮುಗೀತು ಅಂತ ರಿಕ್ವೈರ್ ಮಾಡಿಬಿಡ್ಬೋದು. ಟಾಟಾ ಕ್ಯಾಪಿಟಲ್ ಏನು ಮಾಡ್ತಾರೆ ಅಂತಂದ್ರೆ, ಅಂತ ಒಂದು ಗೋಲ್ಡ್ ಲೋನ್ ಬಿಸ್ನೆಸ್ಗೆ ಜಿಗಿದು 218 ಕೋಟಿ ಅವರಿಗೆ ಯೋಗ್ ಲೋನ್ಸ್ ಅಂತ ಇದು ತಗೊಳ್ಳುವಂಥವ್ರನ್ನ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ತಾ ಇದ್ದಾರೆ. ಸ್ಪೇಸ್ ಎಕ್ಸ್ ಪೈಕಿಂದ 40% ದಬಾಕೊಂತು. ಹೆಡ್ಲೈನ್ಸ್ದೇ ಇದೆ. ಇಲ್ಲೇ ಇವತ್ತಿನ ಇಷ್ಟೊಂದು ಮುಖ್ಯ ಸುದ್ದಿಗಳು. ಓಲಾನ ಅವಾಯ್ಡ್ ಮಾಡಿಬಿಡೋಣ, ಬೇರೆ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಬಿದ್ದಿರೋವಂಥದ್ದನ್ನ ಕನ್ಸಿಡರ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.
ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.